ಭಾಷೆಯಿಲ್ಲೇ ಯದಾ ಯದಾ ಹಿ ಅಲ್ವಾ? ಅಕ್ಕಪಕ್ಕದವ್ರು ಕೂಡ ಇದನ್ನೇ ಹೇಳಿದ್ರು. ಅದಕ್ಕೆ ಒಂದ್ಸಲ ಜಾತಕ ತೋರಿಸ್ಬಿಡೋಣ ಅಂತ ಬಂದೆ. ಪಾಪ ಜಾನಕಮ್ಮನವರು ಮಗಳು ಮದುವೆ ಮಾಡಬೇಕಂತ ತುಂಬಾ ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. ಈಗೇನಾದರೂ ಜಾತಕ ಸರಿಯಿಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸು ಒಡೆದೋಗ್ಬಿಡುತ್ತೆ. ಯಾವುದಕ್ಕೂ ಚೆನ್ನಾಗಿದೆ ಅಂತ ಹೇಳೇ ಕಳಿಸೋಣ. ಜಾನಕಮ್ಮನವ್ರೆ, 100ಕ್ಕೆ 1 ಜಾತಕ ಹೀಗಿರುತ್ತೆ. ಎಲ್ಲದರಲ್ಲೂ ಹೊಂದಾಣಿಕೆ ತುಂಬ ಚೆನ್ನಾಗಿದೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಇವರಿಬ್ಬರಿಗೂ ಮದುವೆ ಮಾಡಿಬಿಡಿ. ಇಷ್ಟು ಸಾಕು ಸ್ವಾಮಿಗಳೇ. ನೀವು ಯೋಚನೆ ಮಾಡ್ತಿದ್ದಿದ್ ನೋಡಿ ನನಗೆ ತುಂಬಾ ಭಯ ಆಗೋಗಿತ್ತು. ಎಲ್ಲಿ ಜಾತಕ ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಅಂತ ಹೇಳ್ಬಿಡ್ತಿರೋ ಅಂತ ಗಾಬರಿ ಆಗ್ಬಿಟ್ಟಿತ್ತು. ನನ್ನ ಮಗಳು ರಾಧಿಕನ್ನೇ ಮದ್ವೆ ಆಗ್ಬೇಕು ಅಂತ ಅಳಿಯಂದ್ರು ಚಿಕ್ಕ ವಯಸ್ಸಿಂದನೂ ಇಷ್ಟಪಟ್ಟಿದ್ರು. ಬದುಕಿದ್ರೆ ರಾಧಿಕನ್ ಜೊತೆನೆ ಬದುಕ್ಬೇಕು ಅಂತ ಹಠ ತೊಟ್ಕೊಂಡು ನಿಂತಿದ್ರು. ಹೀಗಿರುವಾಗ ಅವರಿಬ್ರು ಜಾತಕ ಹೇಗ್ ಸರಿ ಇಲ್ದೇ ಇರುತ್ತೆ ಹೇಳಿ? ನಿಮ್ ಮಾತು ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು ಸ್ವಾಮಿಗಳೇ. ಸ್ವಾಮಿಗಳೇ ತಗೊಳ್ಳಿ. ಬೇಡಮ್ಮ, ಅವರಿಬ್ಬರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕಮ್ಮ. ಸರಿ ಸ್ವಾಮಿಗಳೇ, ನಾನಿನ್ ಬರ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಸರಿಯಮ್ಮ. ಸರಿಯಮ್ಮ, ಒಳ್ಳೇದು, ಹೋಗಿ ಬನ್ನಿ. ಏನ್ರಿ, ಯಾಕೀಗೆ ಫ್ರೀಯಾಗಿ ಜ್ಯೋತಿಷ್ಯ ಹೇಳ್ತಾ ಇದ್ದೀರಾ? ಅವರಾಗೆ ದುಡ್ಡು ಕೊಡಕ್ ಬಂದ್ರು ತಾನೆ, ತಗೋಬೇಕಲ್ವಾ? ಪಾಪ ಮಾಡಿದಕ್ಕೆ ದುಡ್ಡು ತಗೊಂಡ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಮಮತಾ. ಏನ್ ಹೇಳ್ತಾ ಇದ್ದೀರಾ? ಪಾಪ ಮಾಡ್ತಾ ಇದ್ದೀರಾ? ಜಾನಕಮ್ಮನವ್ರು ತಂದಿರೋ 2 ಜಾತಕಗಳು ಒಂಚೂರು ಹೊಂದಾಣಿಕೆ ಆಗ್ತಾ ಇಲ್ಲ. ಅವ್ರ ಮಗಳು ರಾಧಿಕಾ ಆ ಹುಡುಗನ ಮದುವೆ ಆದ್ರೆ ಅವನು ಪ್ರಾಣಕ್ಕೆ ಅಪಾಯ. ಇದನ್ನ ನಾ ಸುಮ್ಮನೆ ಹೇಳ್ತಾ ಇದ್ದೇನೆ ಅಂತ ಅನ್ಕೋಬೇಡ. ಎಲ್ಲ ಗ್ರಹಗತಿಗಳನ್ನ ನೋಡಿ ಜಾತಕಗಳನ್ನ ಪರಿಶೀಲನೆ ಮಾಡಿ ಹೇಳ್ತಾ ಇರೋದು. ಇದಕ್ಕೆ ಪರಿಹಾರ ಅನ್ನೋದೇ ಇಲ್ಲ ಮಮತಾ. ಮತ್ಯಾಕ್ರಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಿ? ಏನ್ ನಿಜನೋ ಅದನ್ನೇ ಹೇಳ್ಬೋದಿತ್ತಲ್ವಾ ನೀವು? ಹೇಳಿದ್ರೆ ಜಾನಕಮ್ಮನವ್ರ ಮನಸ್ಸು ತಡ್ಕೊಳ್ಳೋದಿಲ್ಲ. ನಾನು ಅವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೇನೆ. ಜಾನಕಮ್ಮನವ್ರಿಗೆ ಅವ್ರ ಮಗಳು ರಾಧಿಕಾ ಅಂದ್ರೆ ಪಂಚಪ್ರಾಣ. ಜಾನಕಮ್ಮನವರು ಅವ್ರ ಮಗಳು ಮದುವೆ ಮಾಡಬೇಕು ಅಂತ ತುಂಬಾ ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. ಅವ್ರು ಆಸೆ ಪಟ್ಟ ಹಾಗೆ ತುಂಬ ಒಳ್ಳೆ ಸಂಬಂಧ ಕೂಡ ಬಂದಿದೆ. ಇಂಥ ಸಮಯದಲ್ಲಿ ಜಾತಕ ಸರಿಯಿಲ್ಲ ಅಂದರೆ ಜಾನಕಮ್ಮನವರು ಪ್ರಾಣನೇ ಬಿಟ್ಬಿಡ್ತಾರೆ. ನೋಡೋಣ, ಅವರಿಬ್ಬರದು ನಿಜವಾದ ಪ್ರೀತಿನೇ ಆಗಿದ್ರೆ ಆ ಪ್ರೀತಿ ಶಕ್ತಿ ಆ ಹುಡುಗನ ಪ್ರಾಣನೇ ಕಾಪಾಡುತ್ತೆ. ಇಂಥ ಒಳ್ಳೆಯವ್ರಿಗೆ ದೇವರೇ ದಿಕ್ಕು. ಈ ವಿಷಯನ ನಿನ್ಗೆ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಮ್ಮ, ನೀನು ಮುತ್ತೈದೆಯಾಗಿ ಬಾಳಿ ಬದುಕ್ಬೇಕಾಗಿರೋ ಹುಡುಗಿ ನೀನು. ಸ್ವಲ್ಪ ದಿನಕ್ಕೆ ಗಂಡ ಸತ್ತು ವಿಧವೆಯಾಗಿ ಬಾಳೋದಿದೆಯಲ್ಲ, ಅದು ಯಾವ ಶತ್ರುಗೂ ಬೇಡಮ್ಮ. ವಿಧವೆ ಅನ್ನೋ ಪಟ್ಟ ತಗೊಂಡು ನಿಮ್ಮಮ್ಮ ಅನುಭವಿಸ್ತಿರೋ ನೋವೇ ಸಾಕಲ್ವಾ? ಪ್ರೀತಿಸಿರೋ ಹುಡುಗನಿಂದ ದೂರ ಇರೋದು ಕಷ್ಟನೇ. ಹಾಗಂತ ಅವನನ್ನೇ ಮದುವೆ ಆಗಿ ಶಾಶ್ವತವಾಗಿ ಕಳ್ಕೋಬೇಡ ರಾಧಿಕಾ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀನೇ ನೋಡಿದ್ಯಲ್ಲ, ಲಾರಿ ಅವನ್ಗೆ ಹೇಗ್ ಗುದ್ದಕ್ ಬಂದಿತ್ತು ಅಂತ. ಸ್ವಲ್ಪ ಯಾಮಾರಿದ್ರು ಅವನ್ ಜೀವಕ್ಕೆ ತೊಂದರೆ ಆಗ್ತಾ ಇತ್ತು.
ನಿನ್ ಮುಖದಲ್ಲಿ ನಿಶ್ಚಿತಾರ್ಥದ ಖುಷಿ ಇನ್ನೂ ಹಾಗೇ ಇದೆ. ಇದೇ ಖುಷಿಯಲ್ಲಿ ನಿನ್ ಮದ್ವೆಗೂ ತಯಾರಾಗ್ತೀಯ. ಮದ್ವೆ ಆಗಿ ಸ್ವಲ್ಪ ದಿನಕ್ಕೆ ಗಂಡನ್ ಕಳ್ಕೊಂಡ್ರೆ ಆ ನೋವ್ನ ನೀನು ಹೇಗ್ ಸಹಿಸ್ಕೋತೀಯ ರಾಧಿಕಾ? ರಾಧಿಕನ್ ಜಾತಕಕ್ಕೂ ಆ ಹುಡುಗನ್ ಜಾತಕಕ್ಕೂ ಬರಲ್ಲ. ರಾಧಿಕನ್ ಮದ್ವೆ ಆದ್ರೆ ಆ ಹುಡುಗ ಸತ್ತೋಗ್ತಾನೆ ಅನ್ನೋ ವಿಷಯನ ಜಾನ್ಕಮ್ಮಂಗೆ ಹೇಳ್ಬಿಡಿ ಅಂತ ನನ್ ಗಂಡನ್ನ ತುಂಬಾ ಕೇಳ್ಕೊಂಡೆ ನಾನು. ನಾನಾದ್ರೂ ಹೇಳ್ತೀನಿ ಬಿಡಿ ಅಂತ ಹೇಳ್ದೆ, ಆದ್ರೆ ನನ್ ಗಂಡ ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಆ ಹುಡುಗ ನಿನ್ನ ಮದ್ವೆ ಆಗಿ ಅಕಸ್ಮಾತ್ ಆ ಜಾತಕದಲ್ಲಿರೋ ಹಾಗೆ ಸತ್ತೋಗ್ಬಿಟ್ರೆ? ಬೇಡ ರಾಧಿಕಾ, ನೀನು ಆ ಹುಡುಗನ್ನ ಮದ್ವೆ ಆಗ್ಬೇಡ. ಹಾಗೆ ನಾನ್ ಈ ವಿಷಯನ ನಿನ್ಗೆ ಹೇಳ್ದೆ ಅಂತ ನನ್ ಗಂಡನ ಹತ್ರ ಹೇಳ್ಬೇಡ. ಏನಾದ್ರೂ ಮಾಡಿ ಈ ಮದ್ವೆನ ನಿಲ್ಸು ರಾಧಿಕಾ. ಆ ಹುಡುಗನ್ ಜೀವ ಕಾಪಾಡಮ್ಮ. ನಾನಿನ್ ಬರ್ತೀನಮ್ಮ. ಜಾನಕಮ್ಮನವ್ರು ತಂದಿರೋ 2 ಜಾತಕಗಳು ಒಂಚೂರು ಹೊಂದಾಣಿಕೆ ಆಗ್ತಾ ಇಲ್ಲ. ಅವ್ರ ಮಗಳು ರಾಧಿಕಾ ಆ ಹುಡುಗನ ಮದುವೆ ಆದ್ರೆ ಅವನ ಪ್ರಾಣಕ್ಕೆ ಅಪಾಯ. ದೇವ್ರೆ, ಯಾಕೆ ನನಗಿಂತ ಘೋರವಾದ ಶಿಕ್ಷೆ ಕೊಡ್ತಿದ್ಯಾ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ? ಇಷ್ಟು ದಿನದಲ್ಲಿ ನಾನು ನನಗೋಸ್ಕರ ಏನಾದರೂ ಬೇಕಂತ ಕೇಳಿದ್ದೀನ? ನಾನು ಕೇಳಿದ್ ಒಂದೇ, ಚಿರು ಮಾತ್ರ ನನಗೆ ಬೇಕು ಅಂತ. ಕೊಡೋ ಹಾಗೆ ಕೊಟ್ಟು ಆಸೆ ತೋರಿಸಿ ಈಗ